ನಿಮಗೆ ಅಶೋಕ್ ಕುಮಾರ್ ಗೊತ್ತಿರ್ಬೋದು, ಟೈಗರ್ ಅಶೋಕ್ ಕುಮಾರ್. ಚೈನ್ ಸ್ನ್ಯಾಚಿಂಗ್ ಸಂದರ್ಭದಲ್ಲಿ, ಅಂದರೆ ಸರಗಳ್ಳತನ ಸಂದರ್ಭದಲ್ಲಿ ಅವರು ಮಾಡಿದ ಸಾಹಸಗಳು, ಅದನ್ನೆಲ್ಲ ಅವರಿಗೆ ಟೈಗರ್ ಅಶೋಕ್ ಅಂತ ಹೆಸರು ಬಂತು, ಅಶೋಕ್ ಕುಮಾರ್ ಅಂತ. ಇಲ್ಲಿ ಇನ್ನೊಂದು ಟೈಗರ್ ಗೊತ್ತಿದೆ, ರಘು ಭಟ್ ಅವರು. ಅವರ ಜರ್ನಿ ನಿಜವಾಗ್ಲೂ ಸ್ಟಾರ್ಟ್ ಆದ ಅಲ್ಲಿಂದ ಅಂತ ಅನಿಸುತ್ತೆ. ಯಾರೋ ಚೈನ್ ಸ್ನ್ಯಾಚ್ ಮಾಡಿದಾಗ ಹೋಗಿ ಹಿಡಿದು ಅವರನ್ನು ಪೊಲೀಸಿಗೆ ಒಪ್ಪಿಸಿ, ಪೊಲೀಸ್ ಮಾಡ್ಕೊಳ್ಳೋದ ಕೆಲಸವನ್ನು ರಘು ಭಟ್ ಮಾಡಿ ದೊಡ್ಡ ಖ್ಯಾತಿ ಪಡೆದವರು ಮತ್ತು ಸಮಾಜದಲ್ಲಿ ಗುರುತಿಸ್ಕೊಂಡವರು. ಅಂಥ ರಘು ಭಟ್ ಅವರು ಹಾಡು ಮುಟ್ಟದ ಸೊಪ್ಪಿಲ್ಲ, ರಘು ಭಟ್ ಅವರು ಕೈಯಾಡಿಸಿದ ಕ್ಷೇತ್ರವಿಲ್ಲ ಅಂತ ಒಂದು ಮಾತು. ನಿಜವಾಗ್ಲೂ ನನಗೆ ಆಶ್ಚರ್ಯವಾಗ್ತಾರೆ. ಎಲ್ಲೆಲ್ಲಿ ಓಡಾಡ್ತಾರೆ, ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. TNIT ಅದರಲ್ಲಿ ಒಂದು ಗೌರವಾನ್ವಿತ ಸಂಸ್ಥೆ ಅದು. ಸುಮಾರು 9 ವರ್ಷಗಳಿಂದ ಪ್ರಶಸ್ತಿಗಳನ್ನು ಕೊಡ್ತಾ ತುಂಬ ಆಯ್ಕೆಯೇ ತುಂಬ ಕಷ್ಟ. ಫಸ್ಟ್ ಕರ್ನಾಟಕ ಸೀಮಿತವಾಗಿತ್ತು, ಆಮೇಲೆ ಕರ್ನಾಟಕ, ತಮಿಳುನಾಡು, ಕೇರಳ, ಪ್ರದೇಶ ಎಲ್ಲವನ್ನು ಸೇರಿಸ್ಕೊಂಡು ಅಲ್ಲಿನ ಪತ್ರಕರ್ತರನ್ನು, ಮೀಡಿಯಾದವರನ್ನು ಗುರುತಿಸಿಕೊಂಡು ಪ್ರಶಸ್ತಿ ಕೊಡುವಂಥ ಸಾಹಸ ಮಾಡಿದರು. ಇವತ್ತು ಎಲ್ಲೋ ಫೋನ್ ಮಾಡಿದ್ದಾರೆ, ಇದ್ದಕ್ಕಿದ್ದಾಗೆ ಹೈದರಾಬಾದ್ನಲ್ಲಿದ್ದೀನಿ ಅಂತ ಹೇಳ್ತಾರೆ, ಇದ್ದಕ್ಕಿದ್ದಾಗೆ ಚೆನ್ನೈನಲ್ಲಿ ಅಂತ ಹೇಳ್ತಾರೆ. ಇದು ಒಂದು ಫೇಸ್. ಆಯ್ಕೆ ತುಂಬ ಕಷ್ಟ. ಅಷ್ಟು ಜನ ಇರ್ತಾರೆ, ಅದರ ಮಧ್ಯೆ ಕೆಲವರನ್ನ ಆಯ್ಕೆ ಮಾಡೋದು ತುಂಬ ಕಷ್ಟ. ಇದರ ಮಧ್ಯೆ ಅಲ್ಲೊಂದು ಕರಾವಳಿಯಲ್ಲಿ ಒಂದು ರೆಸಾರ್ಟ್, ಅದ್ಭುತವಾದ ರೆಸಾರ್ಟ್ ಕಟ್ಟಿಸಿದ್ದಾರೆ, ಅದು ಮಾಡ್ತಾ ಇದ್ದಾರೆ. ಉಳಿದ ಕೆಲಸಗಳು, ಇದು ಏನು ಸಿನಿಮಾ ಮಾಡ್ತಾರೆ, ಅವರ ಸಿನಿಮಾ ಮಹಾಕವಿ ಅಂತೇಳಿ, ಅದು ಸದ್ಯದಲ್ಲೇ ಅದರ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದರ ಏನು ಸ್ಕ್ರಿಪ್ಟ್, ಸಂಭಾಷಣೆ ಇತ್ಯಾದಿ ಕೆಲಸನ ನಾನು ಮಾಡಿಕೊಟ್ಟಿದ್ದೀನಿ, ಅವರಿಗೆ ಸ್ಕ್ರಿಪ್ಟ್ ಒಪ್ಪಿಸ್ತೀನಿ. ಆ ಸಿನಿಮಾದ ಒಂದು ಮೊನ್ನೆ ಫೋನ್ ಮಾಡಿ ಹೇಳಿದರೆ ಎಲ್ಲ ರೆಡಿ ಇದೆ, ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ. ಅಲ್ಲಿ ರೆಸಾರ್ಟು, ಇಲ್ಲಿ ಅವಾರ್ಡು, ಅಲ್ಲಿ ಸಿನಿಮಾ, ಇದ್ರ ಮಧ್ಯೆ ಹೆಂಡತಿಗೆ ಟೈಮ್ ಕೊಡಲಿಕ್ಕೆ ಆಗುತ್ತಾ ಇಲ್ವಾ ಅಂತ ನನಗೊಂದು ಗೊತ್ತಿಲ್ಲ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಅವರು ಇದ್ದಕ್ಕಿದ್ದಾಗೆ ಸುಗುಣ ಬರ್ತಾರೆ. ಅವ್ರು ಯಾರಿಗೆ ಹೆಸರು ಗೊತ್ತಿಲ್ಲ, ಸುಗುಣ, ನಿಜವಾದ ಸುಗುಣ. ಅಲ್ಲೆಲ್ಲ ಐಸ್ ಮೇಲೆ ನಿಂತಿರ್ತಾರೆ, ತಲೆ ಬಿಸಿಯಾಗಿರ್ತದೆ, ಇಲ್ಲಿ ಗಂಡ ಇಲ್ಲಿರ್ತಾರೆ ಅಂತ ಹೇಳಿ ಐಸ್ ನೀರು ತಣ್ಣಗೆ ಮಾಡ್ತಾರೆ. ಇದೆಲ್ಲ ವ್ಯಕ್ತಿತ್ವ ಇರುವಂತಹ ರಘು ಭಟ್ ಅವರು ಈ ಒಂದು ಫಂಕ್ಷನ್ ಯಾವುದು ರಾಯರ ದರ್ಶನ ಅಂತೇಳಿ ಒಂದು ಆಲ್ಬಮ್, ಅದು ಕೂಡ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಹೇಗೆ ಶೂಟಿಂಗ್ ಆಯಿತು, ಏನೇನು ಮಾಡಿದ್ರು ಸಾಹಸ, ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಇದೆಲ್ಲದರ ಮಧ್ಯೆ ತಮ್ಮನ್ನು ತಾವು ಕಳೆದು ಹೋಗದಂತೆ ಅವರು ಟೀಮನ್ನು, ಅದ್ಭುತವಾದ ಟೀಮನ್ನು ಕಟ್ಟಿದ್ದಾರೆ. ಆ ಟೀಮ್ ನಿಜವಾದ ಅವರಿಗೆ ಅವರ ಬೆನ್ನೆಲುಬು. ಆ ಟೀಮಿನಿಂದಾಗಿ ಇಂಥ ಒಂದು ಕಾರ್ಯಗಳೆಲ್ಲ ನಡೀಲಿಕ್ಕೆ ಸಾಧ್ಯ ಆಯಿತು. ಈಗ 9ನೇ ವರ್ಷದ ಅವಾರ್ಡ್ ಫಂಕ್ಷನ್ ನಡೀಲಿಕ್ಕಿದೆ, ಅದರ ತಯಾರಿ ನಡೀತಾ ಇದೆ. ಅದಕ್ಕೂ ನೀವೆಲ್ಲ ಬಂದು ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಆಮೇಲೆ ತಾರಮ್ಮ, ನನಗೆ ಹೇಳಿದೆ ಎವರ್ಗ್ರೀನ್ ನಟಿ ಅಂತ ಹೇಳಿ, ಅದು ಪದೇ ಹೇಳ್ತಾರೆ, 40 ವರ್ಷ ಆಯಿತು ಸರ್ವಿಸ್. ಆದರೂ ಕೂಡ ನಮ್ಮ ಹೆಮ್ಮೆ ತಾರಮ್ಮ, ಯಾವತ್ತಿದ್ರೂ ನಮ್ಮ ಹೆಮ್ಮೆ. ಅಜನೀಶ್ ಹುಡುಗ, ಅಜನೀಶ್ ಯಾವ ಎತ್ತರಕ್ಕೆ ಏರಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಎಲ್ಲವೂ ನಮಗೆ ಗೊತ್ತಿದೆ. ಮತ್ತು ಮಠದಿಂದ ಬಂದಂಥ, ಮಂತ್ರಾಲಯದಿಂದ ಬಂದಂಥ ಸನ್ಮಿತ್ರರು, ಇವರೆಲ್ಲ ಶ್ರೀನಿಧಿ, ಇವರೆಲ್ಲ ಇಲ್ಲಿ ಜೊತೆ ಸೇರಿರೋದು ನಮ್ಮ ಸೌಭಾಗ್ಯ. ಇಂಥ ಒಂದು ಫಂಕ್ಷನ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಆಗಲಿ. ಮತ್ತು ತಾರಮ್ಮ ಅವರು 40 ವರ್ಷದ ಅನುಭವದಲ್ಲಿ ಒಂದು ಆಶೀರ್ವಾದವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ.